ಹಾಯ್ ಎವ್ರಿವನ್, ಇದು ಕಂಟಿನ್ಯೂಟಿ ಪಾರ್ಟ್ ಬ್ಯಾಂಗ್ಳೂರ್ದು. ಯಾರು ಆ ವಿಡಿಯೋನ ನೋಡಿಲ್ವೋ ಅವ್ರು ಹೋಗಿ ಫಸ್ಟ್ ಪಾರ್ಟ್ ನೋಡ್ಕೊಂಡ್ ಬನ್ನಿ. ಬ್ಯಾಂಗ್ಳೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ವೆಯ್ಟ್ ಮಾಡಿ ಸಾಕಾಗಿ ಅವ್ರ ಕೊನೆಗೆ ಸಿಗ್ಲಿಲ್ಲ. ಸಡನ್ ಆಗಿ ಪ್ಲಾನ್ ಆಗಿದ್ದು ಕೋಟಿಲಿಂಗಕ್ಕೆ. ಸೊ ಬ್ಯಾಂಗ್ಳೂರಿಂದ 3 hours 5 minutes ಅಂತ ಇತ್ತು ರೂಟ್ ಮ್ಯಾಪ್ ಅಲ್ಲಿ. ಸರಿ ಅಂತ ಹೇಳಿ ಹೊರಟ್ವಿ. ಪ್ಲಾನ್ ಮಾಡ್ಕೊಂಡಿದ್ದಾಗ ಹೋಗಕ್ಕೆ ಆಗಿರ್ಲಿಲ್ಲ. ನಾನ್ ಮದ್ವೆ ಆದಾಗಿಂದನೂ ಕೇಳ್ತಾನೆ ಇದ್ದೆ ಹೋಗ್ಬೇಕಂತ. ಹೋಗಕ್ಕೆ ಆಗಿರ್ಲಿಲ್ಲ. ಎಷ್ಟೊಂದ್ ಸತಿ ಪ್ಲಾನ್ ಮಾಡಿದ್ರು ಅದು ಫ್ಲಾಪ್ ಆಗ್ಬಿಡ್ತಿತ್ತು. ಬಟ್ ಈ ಸತಿ ನಾವು ಪ್ಲಾನೇ ಮಾಡ್ಕೊಂಡ್ ಬಂದಿರ್ಲಿಲ್ಲ. ಅಲ್ಲಿ 11 ಗಂಟೆ ತನಕ ವೇಟ್ ಮಾಡಿದ್ರಿ, ಅವ್ರು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲಿಗೆ ಹೋಗೋಣ ನೆಕ್ಸ್ಟ್ ಅಂತ ಹೇಳಿ ಸಡನ್ ಆಗಿ ನಮ್ಮ ಅತ್ತೆ ಹೇಳಿದ್ದು ಕೋಟಿಲಿಂಗಕ್ಕೆ ಹೋಗಿದ್ ಬರೋಣ ನಡೀರಿ ಅಂತ. ಸೊ ಅಲ್ಲಿಂದ ಹೊರಟ್ವಿ ನಾವು. ಸಿಗ್ನಲ್ಲು ಈ ಬ್ಯಾಂಗ್ಳೂರ್ ಅಂದ್ರೆ ಗೊತ್ತಲ್ವಾ, ಟ್ರಾಫಿಕ್ ಸಿಗ್ನಲ್ ಇಷ್ಟೇ ಆಯ್ತು ಪಾಸ್ ಆಗೋ ತನಕನು. ಅಲ್ಲಿ ನಮ್ಮ ಹಸ್ಬೆಂಡ್ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿ. ತುಂಬಾ ದಿನ ಆಗಿತ್ತಲ್ವಾ ಈ ತರ ಟ್ರಿಪ್ ಬಂದು. ಖುಷಿಯಾಗಿದ್ರು ಅವರು. ಆಮೇಲೆ ಅಲ್ಲಿ ಸಿಗ್ನಲ್ ಅಲ್ಲಿ ಇದು ಪ್ಯಾಡ್ ಎಲ್ಲ ಸಿಕ್ಕಿತ್ತು ಮಕ್ಳಿಗೆ. ಅದು ತೆಕ್ಕೊಟ್ಟಿದ್ವಿ. ಫಸ್ಟ್ ಮತ್ತೆ ತಿರ್ಗಬೇಕು ಅಂತ ಹೇಳಿ ತೆಗಿಸ್ಕೊಂಡ್ರು. ಅದು ಯಾವ್ದೋ ಒಂದು ಹಣ್ಣು ತಗೊಂಡ್ರು ನನ್ನ ಹಸ್ಬೆಂಡ್. ಅದನ್ನ ನಾವು ಚಿಕ್ಕವರಿದ್ದಾಗ ಗಿಡದಲ್ಲಿ ಕಿತ್ಕೊಂಡು ತಿಂತಿದ್ವಿ. ಈಗ ಗಿಡ ಎಲ್ಲ ಸಿಗೋದೇ ಇಲ್ಲ ಅನ್ಸುತ್ತೆ ಮೇ ಬಿ. ಎಲ್ಲಾನು ಮರಗಳನ್ನೇ ಕಡ್ದಾಕ್ತಾ ಇದಾರೆ ಅಂದ್ಮೇಲೆ ಗಿಡಗಳು ಬಿಡ್ತಾರ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಬೇರೆಯವ್ರ ತರ ನಾವು ಕಿತ್ತಾಡಲ್ಲ ಅಂತ ನಾನು ಹೇಳಲ್ಲ. ಎಲ್ರು ದಿನಾ ಕಿತ್ತಾಡ್ತೀವಿ, ಎಲ್ರ ಜೊತೆನೂ ಕಿತ್ತಾಡ್ತೀವಿ. ಬಟ್ ಅದೇನ ಅಲ್ಲೇ ಬಿಟ್ಬಿಟ್ಟು ಮೂವ್ ಆನ್ ಆಗ್ತೀವಿ. ಅದನ್ನೇ ಎತ್ತಿ ಆಡ್ಕೊಂಡು ನಾವು ಇರಲ್ಲ. ಅಂದವೇ ಪಾಸ್ ಆದಾಗ ಅಲ್ಲಿ ಬೇಕರಿಲಿ ಏನಾದ್ರು ಹೊಟ್ಟೆ ಹಸಿತಿತ್ತು ತಗೊಳ್ಳೋಣ ಅಂತ ಹೇಳಿ ಮಕ್ಳಿಗೆ ಜ್ಯೂಸ್ ಇಂಥದಿಲ್ಲ ಅಂತ ಹೇಳಂಗಿಲ್ಲ. ಬೇಕರಿಲಿ ಪ್ರತಿಯೊಂದು ಇದ್ವು. ಆ ಜ್ಯೂಸ್ ತಗೊಂಡ್ ಬಂದ್ವಿ. ನನ್ ಚಿಕ್ಕ ಮಗಳಿಗೆ ಇಷ್ಟ ಅಂತ ಹೇಳಿ ಪಪ್ಸು ಜ್ಯೂಸ್ ಎಲ್ಲ. ಬಟ್ ಅವ್ರು ಎದೊಳ್ಳಿಲ್ಲ. ಫೈನಲಿ ರೀಚ್ ಆದ್ವಿ ಟೆಂಪಲ್ನ. ತುಂಬಾ ಖುಷಿ ಆಗ್ತಿತ್ತು ನನಗೆ. ಬಿಕಾಸ್ ಇದು ನನ್ನ ತುಂಬಾ ವರ್ಷಗಳ ಕನಸು ಅಂತನಾರು ಹೇಳ್ಬೋದು ಅಥವಾ ಆಸೆ ಅಂತನಾರು ಹೇಳ್ಬೋದು. ಇಲ್ಲಿಗೆ ಹೋಗ್ಬೇಕು ಅನ್ನೋದು ಇತ್ತು. ಕರ್ನಾಟಕ ರೌಂಡ್ ಟ್ರಿಪ್ ಮಾಡಿದ್ರು ನಾವು ಇಲ್ಲಿಗೆ ಹೋಗಿರ್ಲಿಲ್ಲ. ಯಾವಾಗ ಏನಾಗ್ಬೇಕೋ ಅದೇ ಆಗೋದು ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಸಡನ್ ಆಗಿ ಬಂದಿದ್ ನಾವು ಅಲ್ಲಿಗೆ. 20 ರೂಪಾಯಿದು ಟಿಕೆಟ್, 20 ರೂಪಾಯಿ. ನನ್ನ ಚಿಕ್ಕ ಮಗಳಿಗೆಲ್ಲ 5 ವರ್ಷದ ಮೇಲಂತೆ ಟಿಕೆಟ್. ಸೊ ಅವಳಿಗೆ ಫ್ರೀ. ನಾವು 4 ಸೀಟು ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ. ಅವಳಿಗೆ ನನ್ನ ದೊಡ್ಡ ಮಗಳಿಗೆ ಶಾರ್ಟ್ಸ್ ಹಾಕಿದ್ದಾಳೆ, ಅಲ್ಲೋ ಇಲ್ಲ ಪ್ಯಾಂಟ್ ಹಾಕ್ಬೇಕು ಅಂತ ಹೇಳಿ ಕಂಡೀಷನ್ ಹಾಕ್ತಾ ಇದ್ರು ಅಲ್ಲೇ ಹೊರಗಡೆನೆ. ಬಟ್ ಅವಳ ಸೈಜ್ ಪ್ಯಾಂಟ್ ಸಿಗ್ಲಿಲ್ಲ. ನಾವು ಹುಡುಕಿದ್ವಿ ಆಕ್ಚುಲಿ. ಅವಳ ಸೈಜ್ ಪ್ಯಾಂಟ್ ನಮ್ಗೆ ಅಲ್ಲಿ ಸಿಗ್ಲಿಲ್ಲ. ಸೊ ಆಮೇಲೆ ಏನೋ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಟಿಕೆಟ್ ಕೊಟ್ಬಿಟ್ಟು ಒಳಗಡೆ ಹೋದ್ವಿ. ಮೇಡಮ್ ಆಗಲ್ಲ ಮೇಡಮ್, ಹೋಗಂಗಿಲ್ಲ ಮೇಡಮ್ ಅಂತೆಲ್ಲ ಹೇಳ್ತಿದ್ರು ಪಾಪ ಅವರು. ಆದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಹೋದ್ವಿ. ತುಂಬಾ ಖುಷಿ ಆಗ್ತಿತ್ತು ನನಗೆ. ಎಲ್ಲಿ ನೋಡಿದ್ರು ಲಿಂಗಗಳೇ ಇತ್ತು. ಕೋಟಿಲಿಂಗ ಅನ್ನಕ್ಕೂ ಕರೆಕ್ಟ್ ಆಗಿ ಹೆಸರುಗಳೆಲ್ಲ ಲಿಂಗನೇ ಇತ್ತು. ಬಟ್ ನಾನು ಅನ್ಕೊಂಡಿದ್ದೇನಂದ್ರೆ ಅಲ್ಲಿ ಬರೀ ಲಿಂಗಗಳು ಮಾತ್ರ ಇರುತ್ತೆ ಅಂತ. ಇಲ್ಲ, ಎಲ್ಲಾ ದೇವರುಗಳು ಇದೆ. ಮಕ್ಕಳಾಗದೆ ಇರೋರು ಇದು ರುದ್ರಾಕ್ಷಿದು ಇದು ಮರ. ಅಲ್ಲಿ ತೊಟ್ಲುನು ಕಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಇದು ಯಾವ ಕಂಬ ಬೇರೆ ಇತ್ತು. ಎಲ್ಲಿ ನೋಡಿದ್ರು ಅದೇ ಇವ್ರು ನೋಡಿ ಅಲ್ಲಿ ಅದು ವರ್ಕ್ ಆಗ್ತಿರ್ಲಿಲ್ಲ. ಆದ್ರೂ ಅವ್ರ ಮೊಮ್ಮಗಳು ಬಾ ಅಂತ ಕರ್ಕೊಂಡು ಹೋಗ್ತಿದ್ಲು. ಅಲ್ಲೂ ಆಟ ಆಡ್ತಾ ಇದ್ರು ಅವ್ರ ಅಜ್ಜಿ ಮೊಮ್ಮಗಳು. ನಮ್ಮನೆಯವ್ರು ಯಾವ್ದೋ ಒಂದು ವಿಡಿಯೋ ಮಾಡ್ತೀನಿ ಇರು ಅಂತ ಹೇಳಿ ಬಂದ್ರು ಅದನ್ನ ವಿಡಿಯೋ ಕವರ್ ಮಾಡಕ್ಕೆ. ಬಟ್ ನನ್ ದೊಡ್ಡ ಮಗಳು ಏನ್ ಮಾಡ್ಬಿಟ್ಲು, ಅಲ್ಲಿ ಸಡನ್ ಆಗಿ ಮೂವ್ ಆಗ್ಬಿಟ್ಲು. ಅವ್ರ ಡ್ಯಾಡಿ ಜೊತೆಲೆ ಮುಂದಕ್ಕೆ ಬರಕ್ ಶುರು ಮಾಡ್ಬಿಟ್ಲು. ಅದರಿಂದ ಅದು ಅಲ್ಲಿಗೆ ಕಟ್ಟಾಯ್ತು. ಇದ್ ನೋಡಿ, ನಾವು ದೇವ್ರು ಅಂತ ಹೇಳ್ತೀವಿ. ಅಲ್ಲಿ ಪ್ರತಿಯೊಂದಕ್ಕೂ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗಕ್ಕೆ ಅರ್ಶನೆ ಮಂಗಳಾರತಿ ಅಂತೆಲ್ಲ ಮಾಡಿಸ್ಕೊಂಡ್ ಬಂದ್ವಿ. ಕೈ ಮುಕ್ಕೊಂಡ್ ಬರ್ತೀವಿ. ಇವರು ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ದಾರೆ. ಇದೆಷ್ಟು ಸರಿ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ ನನ್ಗೆ. ಅವ್ರಲ್ಲಿ ಕ್ಲೀನ್ ಮಾಡಕ್ಕೆ ಬಂದಿರ್ಬೋದು. ಬಟ್ ಆ ತರ ಸ್ಲಿಪ್ಪರ್ ಹಾಕೊಂಡ್ ಬರೋದೆಲ್ಲ ಕರೆಕ್ಟ್ ಅಲ್ಲ ಅಲ್ವಾ? ಅದು ತಪ್ಪು ತಾನೇ. ತಪ್ಪು ಅಂತ ಹೇಳೋರು ದಯವಿಟ್ಟು ನನ್ಗೆ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಆಯ್ತಾ. ಅದನ್ನ ನೋಡ್ಲಿ. ಆ ತರ ಬರ್ಬಾರ್ದವ್ರು ಇನ್ನೊಂದ್ಸತಿ ಒಳಗಡೆ ಅನ್ನೋ ಕಾರಣಕ್ಕೆ ನಾನು ಅದನ್ನೂ ಎಡಿಟ್ ಮಾಡಿ ಹಾಕಿದ್ದು. ತುಂಬಾನೇ ಬೇಜಾರಾಯ್ತು ನನ್ಗೆ ಆ ಕ್ಲಿಪ್ಸ್ ನೋಡಿ. ಅಷ್ಟು ಬೇಜಾರಾಯ್ತು ನನ್ಗೆ. ಯಾಕೆ ಅಂದ್ರೆ ನಾವ್ ಎಷ್ಟು ಭಕ್ತಿಯಿಂದ ಬಂದಿರ್ತೀವಿ. ತುಪ್ಪದ ದೀಪ ಎಲ್ಲ ಹಚ್ತೀವಿ ಅಲ್ವಾ. ಎಲ್ಲ ಕಡೆನೂ ಮಂತ್ರ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಏನೋ ಒಂದ್ ಮಾಡಿಸ್ಕೊಂಡ್ ಬಂದಿರ್ತೀವಿ. ಆ ತರ ಮಾಡೋದವ್ರು ತಪ್ಪಲ್ವಾ? ಸೊ ಫೈನಲಿ ಎಲ್ಲಾನು ನೋಡ್ಕೊಂಡು ಎಕ್ಸಿಟ್ ಆಗಕ್ಕೆ ಅಂತ ಬಂದ್ರೆ ಇಲ್ಲೂ ಬಿಡಲ್ಲಪ್ಪ ಇವರು ಆಟ ಸಾಮಾನವರು. ಅವ್ರಂತೂ ಮಕ್ಕಳು ನೋಡಿದ್ದಕ್ಕೆಲ್ಲ ಕೈ ತೋರಿಸ್ತಾ ಇದ್ರು. ಬಟ್ ಈ ಸತಿ ಮಾತ್ರ ನಿಜವಾಗ್ಲೂ ಏನೂ ತಗೊಳ್ಳಿಲ್ಲ ಅವ್ರಿಗೆ. ಬಿಕಾಸ್ ಮನೆ ತುಂಬಾ ಎಲ್ಲ ಅದೇ ಆಡ್ತಾರೆ ಎಸಿತಾರೆ ತಲೆ ಕೆಟ್ಟೋಗ್ಬಿಡುತ್ತೆ ನನ್ಗೆ. ನಾನ್ ಮಾತ್ರ ಈ ಅರ್ಶಿನ ಕುಂಕುಮದ ಬಟ್ಲು ತಗೊಂಡೆ. ನಂಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ಅದು 100 ರೂಪೀಸ್ ಅಂದ್ರು ಪೇರು. ಸರಿ ಓಕೆ ಅಂತ ಹೇಳಿ ತಗೊಂಡೆ. ತುಂಬಾ ಇಷ್ಟ ಆಯ್ತು ನನ್ಗೆ ಅದು. ಅದೆಲ್ಲ ಪರ್ಚೇಸ್ ಮಾಡ್ಕೊಂಡು ಅದೊಂದನ್ನ. ಸೊ ಫೈನಲಿ ನಾವು ಎಕ್ಸಿಟ್ ಆದ್ವಿ.
ಕಾರಲ್ಲಿ ಒಂದ್ ನಿದ್ದೆ ಮಾಡ್ಕೊಂಡು ಲಾಂಗ್ ನಿದ್ದೆನೆ ಆಯ್ತು, ಒಂದ್ ನಿದ್ದೆ ಅಲ್ಲ ಲಾಂಗ್ ನಿದ್ದೆನೆ ಆಯ್ತು. ಊಟಕ್ಕೆ ಅಂತ ನಿಲ್ಸಿದ್ದು ಎಲ್ಲಪ್ಪ ಅಂತಂದ್ರೆ ಮದ್ದೂರ್ಲಿ ಟಿಫಾನಿಸ್, ಇದು ಮದ್ದೂರ್ ಟಿಫಾನಿಸ್. ಏನೇನೋ ತಗೊಂಡ್ರು, ಸೂಪು, ಮಸಾಲೆ ದೋಸೆ, ಸೆಟ್ ದೋಸೆ, ಫುಲ್ ಊಟ ಅಂತ ಏನೇನೋ ತಗೊಂಡ್ರು. ಎಲ್ಲಾನು ತಗೊಂಡು ತಿನ್ಕೊಂಡು ಫೈನಲ್ ಆಗಿ ನಾವು ಊರ್ ಕಡೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನ ಯಾರು ನನ್ನ ಪೇಜ್ ನ ನೋಡಿಲ್ಲ, ಫಾಲೋ ಮಾಡಿಲ್ವೋ ಅವರು ದಯವಿಟ್ಟು ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.